ಮಾಜಿ ಸಿಎಂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಸನ ಲೋಕಸಭಾ ಅಖಾಡದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಪ್ರಜ್ವಲ್ ರೇವಣ್ಣ ಭೇಟಿ ಮಾಡಿದ್ದಾರೆ. ಹಾಸನದಲ್ಲಿ ಪ್ರಚಾರಕ್ಕೆ ಬರುವಂತೆ ಸಿದ್ದರಾಮಯ್ಯಗೆ ಮನವಿ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ಮನವಿಗೆಯನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಹಾಸನ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕಿಳಿದಿದ್ದಾರೆ. ಡಿಸಿಎಂ ಪರಮೇಶ್ವರನ್ನು ಭೇಟಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಚಾರಕ್ಕೆ ಆಗಮಿಸಬೇಕು ಅಂತ ನಾನು ಆಹ್ವಾನಿಸಿದ್ದೇನೆ ಅಂತ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ತಿಳಿಸಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದಂಥ ಪ್ರಜ್ವಲ್, ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿದ್ದೇನೆ, ನನ್ನ ಪರ ಪ್ರಚಾರ ಮಾಡುವಂತೆ ಆಹ್ವಾನಿಸಿದ್ದೇನೆ. ಸಿದ್ದರಾಮಯ್ಯನವರು ಕಡೂರು, ಅರಕಲಗೂಡು, ಅರಸೀಕೆರೆ, ಹಾಸನಕ್ಕೆ ಬರ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಟೀಕೆಯ ರಾಜಕಾರಣ ಮಾಡಲ್ಲ, 400-500 ರೂಪಾಯಿಗೆಲ್ಲ ಹಣ ಕೊಟ್ಟು ಜನರನ್ನ ಕರೆಸೋ ಅಭ್ಯರ್ಥಿ ನಾನಲ್ಲ ಅಂತ ಅವರ ವಿಶ್ವಾಸದ ನುಡಿಗಳನ್ನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ವೀಕ್ಷಕರ, TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಹಾಸನದ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಧುಮುಕಿರುವಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದಿಷ್ಟು ಉತ್ಸಾಹ ಬರಲು ಮತ್ತು ಅವರಿಗೆ ಸಹಕಾರ ಕೊಡಲು ಈಗಾಗಲೇ ಕಾಂಗ್ರೆಸ್ ನಾಯಕರುಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕ ಎನ್ನುವಂತೆ ಮಾಜಿ ಸಿಎಂ ಸಮನ್ವಯ ಸಮಿತಿಯ ಅಧ್ಯಕ್ಷ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ನಿಮ್ಮ ಸಹಕಾರ ನಮಗೆ ಬೇಕು, ಪ್ರಚಾರಕ್ಕೆ ಆಗಮಿಸಬೇಕು ಅನ್ನುವ ಒಂದು ಆಹ್ವಾನವನ್ನು ಎತ್ತಿದ್ದಾರೆ. ಬರ್ತೇನೆ ಅನ್ನುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರಂತೆ ಸಿದ್ದರಾಮಯ್ಯನವರು. ಸರ್ 400-500 ರೂಪಾಯಿ ಕೊಟ್ಟು ಕರ್ಕೊ ಬಂದ್ರೆ ನಾವು ಕರ್ಕೊ ಬಂದಿದ್ರೆ ಹಂಗಾರೆ ಹಾಸನ ತಾಲೂಕಲ್ಲ ಇಡೀ ಹಾಸನ ಜಿಲ್ಲೆಲೇ ಜನ ಸೇರಿಸಬಹುದಾಗಿಲ್ಲ. ನಮ್ಗೆ ಆ ಭಾವನೆಗಳಿಲ್ಲ. ಮತದಾರರು ಒಳಗಡೆ ಕೂತಿದ್ದಾರೆ, ಅವ್ರು ಏನು ಮಾಡಬೇಕು ಅಂತ ಆಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಾವು ಅಭಿವೃದ್ಧಿಗೆ ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಶಕ್ತಿ ಕೊಡ್ತಾರೆ. ನಾವೇನು ಅಭಿವೃದ್ಧಿ ಮಾಡ್ಕೊಂಡ್ಬಂದ್ವಿ ಮೊದಲಿಂದನೂ ಅದಕ್ಕೆಲ್ಲ ಸಾಥ್ ಕೊಡುವಂಥ ವಿಚಾರದಲ್ಲಿ ಆಗಲೇ ಜನತೆ ಅವರಾಗಲೇ ಮನಸ್ಸಲ್ಲಿ ಗಟ್ಟಿಯಾಗಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಖಂಡಿತವಾಗ್ಲೂ ಒಳ್ಳೆದಾಗಿದೆ. ಸರ್ 400-500 ರೂಪಾಯಿ ಕೊಟ್ಟು ಕರ್ಕೊ ಬಂದ್ರೆ ನಾವು ಕರ್ಕೊ ಬಂದಿದ್ರೆ ಹಂಗಾರೆ ಹಾಸನ ತಾಲೂಕಲ್ಲ ಇಡೀ ಹಾಸನ ಜಿಲ್ಲೆಲೇ ಜನ ಸೇರಿಸಬಹುದಾಗಿಲ್ಲ. ನಮ್ಗೆ ಆ ಭಾವನೆಗಳಿಲ್ಲ. ಮತದಾರರು ಒಳಗಡೆ ಕೂತಿದ್ದಾರೆ, ಅವ್ರು ಏನು ಮಾಡಬೇಕು ಅಂತ ಆಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಾವು ಅಭಿವೃದ್ಧಿಗೆ ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಶಕ್ತಿ ಕೊಡ್ತಾರೆ. ನಾವೇನು ಅಭಿವೃದ್ಧಿ ಮಾಡ್ಕೊಂಡ್ಬಂದ್ವಿ ಮೊದಲಿಂದನೂ ಅದಕ್ಕೆಲ್ಲ ಸಾಥ್ ಕೊಡುವಂಥ ವಿಚಾರದಲ್ಲಿ ಆಗಲೇ ಜನತೆ ಅವರಾಗಲೇ ಮನಸ್ಸಲ್ಲಿ ಗಟ್ಟಿಯಾಗಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಖಂಡಿತವಾಗ್ಲೂ ಒಳ್ಳೆದಾಗಿದೆ. ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಅವರ ಮಾತುಗಳಲ್ಲಿ ಗಮನಿಸ್ತಾ ಇದ್ರಿ. 400-500 ರೂಪಾಯಿ ಅನ್ನುವ ರೂಪಾಯಿ ಶಬ್ದ ಅಲ್ಲಿ ಸದ್ದು ಮಾಡ್ತಾ ಇರೋದು. ಅಂದರೆ ವರದಿಗಾರರ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಸಾಮಾನ್ಯವಾಗಿ ರ್ಯಾಲಿ, ಸಮಾವೇಶ ಅಂತ ಹೇಳಿದಾಗ ಸಹಜವಾಗಿ ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾರೆ ಅನ್ನುವ ಬಹಳವಾದಂಥ ಮಾತುಗಳು ಕೂಡ ಕೇಳಿಸ್ತಾ ಇರ್ತವೆ. ಅದಕ್ಕೆ ಪೂರಕ ಅನ್ನುವಂತೆ ಸಾಕಷ್ಟು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇರ್ತೀರಿ. ಅದೇ ರೀತಿ ನಾನು ಮಾಡಲ್ಲ, ನಾನು ಅಂತ ಅಭ್ಯರ್ಥಿ ಅಲ್ಲ, ನಮ್ಮ ಅಭಿವೃದ್ಧಿಯೇ ನಮಗೆ ಶ್ರೀರಕ್ಷೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಹಾಸನದ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಧುಮುಕಿರುವಂಥ ಮೈತ್ರಿ ಪಕ್ಷದ ಅಭ್ಯರ್ಥಿ ಅದು ಪ್ರಜ್ವಲ್ ರೇವಣ್ಣ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದಶರಥ್ ಸಾಬೂರು ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ದಶರಥ್, ಪ್ರಜ್ವಲ್ ರೇವಣ್ಣ ವರ್ಸಸ್ ಎ ಮಂಜು ನಡುವೆ ತೀವ್ರವಾದಂತಹ ಪೈಪೋಟಿ ನಡೆಯಲಿದೆ ಅನ್ನುವ ಒಂದು ಬೆಳವಣಿಗೆಗಳ ನಡುವೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಉತ್ಸಾಹ ಯಾವ ರೀತಿ ಇದೆ, ಯಾವೆಲ್ಲ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ಅವರಿಗೆ ಸಿಕ್ಕಂತ ಒಂದಿಷ್ಟು ಭರವಸೆಗಳೇನು, ಏನಿದೆ ಮಾಹಿತಿ? ರಾಘವ್ ಸೂರ್ಯ, ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಕಾಂಗ್ರೆಸ್ ನಾಯಕರ ಭೇಟಿಯನ್ನ ಸರಣಿ ಭೇಟಿಯನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಏನು ಮಾಜಿ ಸಿಎಂ ಹಾಗೂ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಅವರ ಭೇಟಿಗೆ ತೆರಳಿದ್ದಂತ ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭೆಯಲ್ಲಿ ನಡೀತಾ ಇರುವಂತಹ ಪ್ರಚಾರ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಏನು ಹಾಸನದಲ್ಲಿ ಕುರುಬ ಸಮುದಾಯದ ಹೆಚ್ಚಿನ ಮತದಾರರಿದ್ದಾರೆ. ಅಂದ್ರೆ ಕಡೂರು ಹಾಗೂ ಅರಸೀಕೆರೆ ಹಾಗೂ ಅರಕಲಗೂಡು ಭಾಗದಲ್ಲಿ ಕುರುಬ ಸಮುದಾಯ ಮತದಾರಿದ್ದಾರೆ. ಹೀಗಾಗಿ ಕುರುಬ ಸಮುದಾಯದ ಮತಗಳನ್ನ ಸೆಳಿಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ತೆರಳಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಆಗಮಿಸಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಅದಾದ ಭೇಟಿಗೂ ಮಾಡಿ ಅವರನ್ನು ಕೂಡ
ಪ್ರಚಾರಕ್ಕೆ ಆಹ್ವಾನಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ಭೇಟಿ ಮಾಡಿ ಪ್ರಚಾರಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಾತನಾಡಿದಂತ ಪ್ರಜ್ವಲ್ ರೇವಣ್ಣ ನಿನ್ನೆ ನಡೆದಂತ ಎ ಮಂಜು ಅಂದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ನಿನ್ನೆ ಕಣಕ್ಕಿಳಿದಂತ ಎ ಮಂಜು ವಿರುದ್ಧವಾಗಿ ಸಾಕಷ್ಟು ಗದಾಪ್ರಹಾರವನ್ನೇ ಕೂಡ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿನ್ನೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಸೇರಿದ್ರು. ಎ ಮಂಜು ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ಜನಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೋ ಅನ್ನೋ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಕೂಡ ಉತ್ತರ ಕೊಟ್ಟಿದ್ದಾರೆ. 400-500 ರೂಪಾಯಿ ಕೊಟ್ಟು ಜನಗಳನ್ನ ಕರೆತರೋದಾದ್ರೆ ಕೇವಲ ಹಾಸನ ಜನತೆ ಮಾತ್ರವಲ್ಲ, ಹಾಸನ ಜಿಲ್ಲೆಯ 8 ಕ್ಷೇತ್ರಗಳಿಂದಲೂ ಕೂಡ 8 ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ನಾನು ಜನತೆಯನ್ನ ಕರ್ಕೊಂಡ್ ಬರ್ತೇನೆ. ಅವ್ರಿಗಿಂತ 10 ಪಟ್ಟು ಜನರನ್ನ ಸೇರಿಸುವಂತ ಶಕ್ತಿ ನಮಗಿದೆ. ಆದ್ರೆ ದುಡ್ಡು ಕೊಟ್ಟು ಕರೆದುಕೊಳ್ಳುವ ಬರುವಂತ ಯಾವುದೇ ಅನಿವಾರ್ಯತೆ ಆಗಲಿ ಅವಶ್ಯಕತೆ ಆಗಲಿ ನನಗಿಲ್ಲ ಅನ್ನೋದ್ರ ಮೂಲಕ ಎ ಮಂಜುಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಹಾಸನದಲ್ಲಿ ಎ ಮಂಜುಗೆ ನೀವು ನಿನ್ನೆ ಪ್ರದರ್ಶನವನ್ನ ಶಕ್ತಿ ಪ್ರದರ್ಶನವನ್ನ ನೋಡಿದ ಬಳಿಕ ಇಲ್ಲೊಂದು ಕಡೆ ಭಯಭೀತರಾಗಿದ್ದಾರೆ ಅನ್ನೋ ಪ್ರಶ್ನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಉತ್ತರ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಕೂಡ ಎ ಮಂಜು ವಿರುದ್ಧ ಟೀಕೆಯನ್ನ ಮಾಡೋದಿಲ್ಲ. ನಾವೇನಿದ್ರು ಅಭಿವೃದ್ಧಿ ಮಂತ್ರವನ್ನ ಮಾತ್ರ ಜಪಿಸ್ತೇವೆ. ಹಾಸನದಲ್ಲಿ ಅಭಿವೃದ್ಧಿಯೇ ನಮಗೆ ಶ್ರೀರಕ್ಷೆ ಆಗುತ್ತೆ. ಎಚ್ ಡಿ ರೇವಣ್ಣ ಅವರು ಹಾಸನದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ನಮಗೆ ಕೈ ಹಿಡಿಯುತ್ತೆ. ಮತದಾರರು ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ನಾವು ಅಭಿವೃದ್ಧಿಯ ವಿಷಯವನ್ನ ಇಟ್ಕೊಂಡು ಮತದಾರರ ಬಳಿ ಮತವನ್ನ ಕೇಳಲಿಕ್ಕೆ ಹೋಗ್ತೇವೆ ಹೊರತಾಗಿ ಎ ಮಂಜು ವಿರುದ್ಧ ಟೀಕೆ ಮಾಡೋದ್ರ ಮೂಲಕ ಮತಗಳನ್ನ ಕೇಳುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ದಶರಥ್.